ಎಲ್ಲರಿಗೂ ಹೊಸ ವರ್ಷದ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೇಳ್ತಾ ಇದ್ರಲ್ಲ ಯಾವಾಗ ಎರಡನೇ ಸೂಪರ್ ಕೊಡಬೇಕು ಅಂತ, ಈ ಥರ ಆದಾಯ. ಇದು ಸಂಸಾರ ಕೋಣೆ ಸೂಪರು ಫುಲ್ಲಾಗಿ ನೋಡಿದು ಪೂರ್ತಿ ಸೀಲ್ ಆಗಿಲ್ಲ, ಕಾಣಿಸ್ತಾ ಇದೆಯಾ? ತುಪ್ಪ ಸೀಲ್ ಆಗಿಲ್ಲ ನೋಡಿ, ತುಪ್ಪ ಸೀಲ್ ಆಗಿಲ್ಲ. ಈ ಥರ ಸೀಲ್ ಆಗಿಲ್ಲ ಅಥವಾ ಸೀಲ್ ಆದರೂ ಸೀಲ್ ಆಗಿದೆ ಈ ಥರ ಕಟ್ಟಿದೆ ಅಂದಾಗ ನೀವು ತುಪ್ಪ ತೆಗೆದ್ರೆ ಸ್ಟೋರ್ನೆಲ್ಲ ಕೆಳಗಡೆ ಮಾಡುತ್ತೆ. ಏನಕ್ಕೆಂದರೆ ಒಂದು ಟೈಮ್ ತುಪ್ಪ ಈ ಥರ ಸೀಲ್ ಆಗಿದೆ. ಇಲ್ಲಿ ನೋಡಿ, ಇದು ಸೀಲ್ ಆಗಿದೆ ನೋಡಿ. ಇಲ್ಲಿ ಈ ಥರ ಸೀಲ್ ಆದಮೇಲೆ ಅವು ಅದ್ರ ಮೇಲೆ ಕುತ್ಕೊಂಡು ಏನೂ ಕೆಲಸ ಮಾಡಲ್ಲ, ಸುಮ್ಮನೆ ಕ್ಯಾಪಿಗೆ ಕಟ್ಟೋದು, ಇಲ್ಲಿ ನೋಡಿ ಈ ಥರ ಕಟ್ಟೋದು ಮಾಡುತ್ತೆ. ನಿಮಗಿಲ್ಲ ಅಂದರೆ ಈ ಥರ ಸೀಲ್ ಆದರೂ ಕೂಡ ನೀವು ತೆಗಿದೇನೆ ಇನ್ನೊಂದು ಸೂಪರ್ ಕೊಟ್ಟರೆ ಇನ್ನೊಂದು ಸೂಪರ್ ಕಟ್ಸ್ಕೋಬೋದು. ಫುಲ್ ಫ್ರೇಮ್ ಕಟ್ಟಿ ರೆಡಿ ಆದಮೇಲೆ ಆಮೇಲೆ ಈ ಸೂಪರಿಂದ ತೆಗಿಬೋದು. ಏನಾಗುತ್ತೆ, ಈಗ ಒಂದು ರೌಂಡ್ ಫ್ಲವರ್ ಮುಗಿದ್ಮೇಲೆ ನೆಕ್ಸ್ಟ್ ರೌಂಡಿಗೆ ಬರಬೇಕಿದ್ರೆ ಸಡನ್ನಾಗಿ ತುಂಬ ಫ್ಲೋ ಇದ್ದರೆ ಬೇಗ ಎರಡರಲ್ಲೂ ತುಂಬಿಸುತ್ತೆ. ಸಂಸಾರ ಕೋಣೆ ಫುಲ್ ಆದಮೇಲೆ ಸೂಪರಿಗೆ ಹತ್ತುತ್ತೆ, ಸೂಪರಲ್ಲಿ ಫಿಲ್ ಆದಮೇಲೆ ಈ ಥರ ಕಟ್ಟುತ್ತೆ. ಈ ಥರ ಕಟ್ಟಿದಾಗ ನೀವು ಎರಡನೇ ಸೂಪರ್ ಬೇಕು ಅಂತ ಅರ್ಥ. ಈ ಟೈಮಲ್ಲಿ ನೀವು ಕೊಡಬೇಕು. ಎರಡನೇ ಸೂಪರು ಕರೆಕ್ಟಾಗಿ ಕೊಟ್ಟರೆ ಇದು ನೋಡಿ, ಇದು ನಾನು ಎರಡನೇ ಸೂಪರ್ ಕೊಟ್ಟಿದ್ದೆ. ಏನೋ ಜುಗಾಡು ಮಾಡಿ ಹುಳ ಏನೂ ಕಾಣ್ತಾ ಇಲ್ಲ, ಆರೋಗಿದೆಯಾ? ಇಲ್ಲಿ ನೋಡಿ ಇದು ಎರಡನೇ ಸೂಪರ್. ಸರಿಯಾಗಿರೋ ಸೂಪರ್ ಕೊಡಬೇಕಿತ್ತು. ಅವು ಇದರಲ್ಲಿ ಹುಳಗಳು ಅಷ್ಟು ಜಾಸ್ತಿ ಕುತ್ಕೊಳ್ತಾ ಇಲ್ಲ. ಇಲ್ಲಿ ನೋಡಿ, ಮುಚ್ಚರದಲ್ಲಿ ಈ ಥರ ಎಲ್ಲ ಕುಂತಾಗ ಎರಡನೇ ಸೂಪರ್ ಕೊಡಬೇಕು. ಮೇಲ್ ಕಟ್ಟಿದ ಇಲ್ಲಿ ನೋಡಿ, ಆದರೂ ಕೂಡ ಕಟ್ತಾ ಇದೆ. ಈ ಮೊಬೈಲ್ ಕ್ಯಾಮ್ರಾದಲ್ಲಿ ಮೇಬಿ ಕಾಣಲ್ಲ, ಕಟ್ತಾ ಇದೆ ಸ್ವಲ್ಪ. ಇದು ತೆಗೆದ್ರೆ ಮತ್ತೆ ಕುಂಡಿಸ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು, ಅದಕ್ಕಾಗಿ ಮತ್ತೆ ತೆಗಿಯಲ್ಲ. ಇದರಲ್ಲಿ ನೋಡೋಣ, ಮೊನ್ನೆ ಬರೀ ಖಾಲಿ ಸೂಪರ್ ಅಷ್ಟು ತಂದಿದ್ದೆ, ಫ್ರೇಮ್ ಇರಲಿಲ್ಲ. ಇವತ್ತು ಫ್ರೇಮ್ ತಗೊಬಂದು ನೋಡಿ. ಇದು ಮುಚ್ಚಲ ಕಟ್ಟಿತ್ತು, ಮುಚ್ಚಲ ಇಷ್ಟೆಲ್ಲ ಎತ್ತರ ಇಲ್ಲ. ನಾನು ಮೇಲೆ ಕಟ್ಟಿದ ಮೇಲೆ ಇದರಲ್ಲಿ ಅರ್ಧದಷ್ಟೇ ಇತ್ತು. ಈಗ ಮತ್ತೆ ಬೆಳೆಸಿದೆ ಅಂದರೆ ಅದಕ್ಕೆ ಇನ್ನೊಂದು ಸೂಪರ್ ಬೇಕು ಅಂತ ಅರ್ಥ. ಇನ್ನೊಂದು ವಾರದಲ್ಲಿ ತುಪ್ಪನ ತೆಗಿಬೋದು. ಇಲ್ಲ ಅಂದರೆ ನಾನು ಕೆಲವೊಂದು ಏನು ಮಾಡ್ತೀನಿ, ಈ ಥರ ತುಪ್ಪ ತೆಗೆಯೋದೇ ಇಲ್ಲ, ಎರಡನೇ ಸೂಪರೇ ಕೊಡ್ತೀನಿ. ಏನಕ್ಕೆಂದರೆ ಈ ಥರ ಫುಲ್ ಆದಮೇಲೆ ಬೇರೆ ಸೋರ್ಸ್ ಸಿಕ್ಕಿದಾಗ ಬೇಗ ತುಪ್ಪ ಸಿಗುತ್ತೆ. ಎರಡು ಸೂಪರ್ ಮೇಂಟೈನ್ ಮಾಡೋದು ತುಂಬ ಈಸಿ ಕೂಡ. ಈಗ ಇದಿದ್ದರೆ ಇದರಲ್ಲಿ ರಾಣಿ ಸೆಲ್ ಮಾಡ್ತಾಯಿದೆ. ಒಂದು ಸೂಪರ್ ಇದ್ದರೆ ರಾಣಿ ಸೆಲ್ ಮಾಡುತ್ತೆ. ಜಾಸ್ತಿ ಆದಾಗ ಇನ್ನೊಂದು ಸೂಪರ್ ಕೊಟ್ಟರೆ ರಾಣಿ ಸೆಲ್ ಮಾಡೋದು ಕಡಿಮೆ ಆಗುತ್ತೆ. ಒಂದು ಈ ಥರ ತುಪ್ಪ ಮೇಲ್ಗಡೆ ಕಟ್ತಾಯಿದೆ ಅಂದಾಗ ಸೂಪರ್ ಕೊಡಬೇಕು. ಇನ್ನೊಂದು ಜಾಸ್ತಿ ತುಪ್ಪ ಪಡಿಬೇಕು ಅನ್ನೋಂಗಿದ್ರೆ ಎರಡನೇ ಸೂಪರ್ ಕೊಡಬೇಕು, ದೊಡ್ಡ ಮಾಡ್ಕೋಬೇಕು ಅಂದರೆ. ಇನ್ನೊಂದು ಕ್ವೀನ್ ಸೆಲ್ ಮಾಡ್ತಾಯಿದೆ, ಕ್ವೀನ್ ಸೆಲ್ನ ಕಡಿಮೆ ಮಾಡಬೇಕು ಅಂದರೂ ಕೂಡ ಎರಡನೇ ಸೂಪರ್ ಕೊಡಬೇಕು. ಇದಕ್ಕೆ ಆಲ್ರೆಡಿ ಜುಗಾಡ್ ಅಲ್ಲಿ ಮಾಡಿದ್ದೀನಿ, ತಾತ್ಕಾಲಿಕ ಉಪಾಯ ನೋಡಿ. ಇಲ್ಲೊಂದು ಬಾಕ್ಸ್ ಇದೆಯಲ್ಲ, ಇದಕ್ಕೆ ಆಲ್ರೆಡಿ ಕೊಟ್ಟಿದ್ದೀನಿ ನಾನು. ಅದು ಕೂಡ ಕೊಡೋದು ಏನು ಮಾಡಿದ್ದೀನಿ ಅಂದರೆ, ಈ ಥರ ಇದ್ದಾಗ ಇದರಲ್ಲಿ ಯಾವ ಫ್ರೇಮ್ ತೆಗಿಯೋಕ್ಕೆ ಬರುತ್ತೆ ಅಂತ ನೋಡ್ತೀನಿ. ತೆಗೆದು ಒಂದು ಫ್ರೇಮ್ ಮೇಲೆ ಕೊಟ್ಟು ಒಂದು ಖಾಲಿ ಫ್ರೇಮ್ನ ಕೆಳಗಡೆ ಇಡ್ತೀನಿ. ಚೆಕ್ ಬೋರ್ಡ್ ಮೆಥಡ್ ಅಂತ ಹೇಳಿದ್ನಲ್ಲ, ಚೆಸ್ ಥರ. ಒಂದು ಖಾಲಿ ಇರೋದು, ಒಂದು ಪೂರ್ತಿಯಾಗಿರೋದು, ಆ ಥರ. ಇದರಲ್ಲಿ ಆ ಥರ ಮಾಡೋದು ಕಷ್ಟ, ತುಂಬ ಹತ್ತತ್ರ ಕಟ್ಟಿದೆ. ತೆಗೆದ್ರೆ ಮತ್ತೆ ಡಿಸ್ಟರ್ಬೆನ್ಸು ಕೂಡ ಜಾಸ್ತಿ ಆಗುತ್ತೆ, ಎಲ್ಲ ಹೊಸ್ದಾಗಿಂದ ಸೆಟ್ ಮಾಡಲಿಕ್ಕೆ ಅವಕ್ಕೆ. ಅದಕ್ಕೆ ಕಟ್ ಮಾಡಿ ಯಾವ್ದಾದ್ರು ಒಂದು ಫ್ರೇಮ್ ಈ ಕಡೆ ಸೈಡ್ ಇದ್ದಾದರೂ ಓಕೆ, ಇಲ್ಲಾದರೂ ಓಕೆ. ಹುಳ ಇರೋದು ಒಂದು ಫ್ರೇಮ್ ಸೆಂಟ್ರಲ್ಲಿ ಹಾಕಿ ಆ ಕಡೆ ಈ ಕಡೆ ಖಾಲಿ ಇರೋ ಫ್ರೇಮ್ ಕೊಡ್ತೀನಿ ಮೇಲೆ ನೋಡಿ. ಮೂರು ರೀಸನ್ನಿಗೆ ಎರಡನೇ ಸೂಪರ್ ಕೊಡೋದು. ಒಂದು ಈ ಥರ ಮೇಲೆ ಕಟ್ತಾ ಇದೆ, ಇದು ಈ ಕಡೆ ಸೀಲ್ ಆಗಿಲ್ಲ ಅಂದರೆ ನೀವು ಇದು ಸೀಲ್ ಆಗಿದೆ ಅಂದರೆ ನೀವು ತುಪ್ಪ ತೆಗೆದುಬಿಟ್ರೆ ಈ ಥರ ಮೇಲೆ ಕಟ್ಟಲ್ಲ, ಕೆಳಗಡೆ ಫುಲ್ ಮಾಡ್ತಾ ಹೋಗುತ್ತೆ. ಈಗ ಜಾಗ ಇಲ್ಲ ಅಂತ ಮೇಲೆ ತುಂಬ್ತಾ ಇರೋದು ಒಂದು ರೀಸನ್ನಿಗೆ. ಇನ್ನೊಂದು ಸಂಸಾರ ಕೋಣೆ ಪೂರ್ತಿಯಾಗಿದೆ, ರಾಣಿ ಸೆಲ್ ಮಾಡ್ತಾಯಿದೆ, ಪಾಲಾಗ್ಲಿಕ್ಕೆ ನೋಡ್ತಾ ಇದ್ದಾಗ ಎರಡನೇದು ಕೊಟ್ಟರೆ ಅದಕ್ಕೆ ಜಾಸ್ತಿ ಜಾಗ ಸಿಗುತ್ತೆ. ಅದರಿಂದ
ಹಾರೋಗೋದು ಕಡಿಮೆ ಆಗುತ್ತೆ, ನಿಮಗೆ ಇನ್ನೊಂದು ಸೂಪರ್ ಕೂಡ ಕಟ್ಟುತ್ತೆ. ಹುಳ ಎಲ್ಲ ಓಡಾಡಲಿಕ್ಕೆಲ್ಲ ಫ್ರೇಮಲ್ಲಿ ಕೂತ್ಕೊಂಡಿರುತ್ತೆ, ಜಾಸ್ತಿ ಜಾಗ ಸಿಕ್ಕಿ ಜಾಸ್ತಿ ಗಾಳಿ ಆಡುತ್ತೆ. ಆಮೇಲೆ ಇನ್ನೊಂದು ಈ ಥರ ಕಡ್ಡಿಗಳನ್ನು ಕೊಡಬೇಕು ನೋಡಿ. ಇದನ್ನ ಸೂಪರಿಗೆ ಕೊಟ್ಟಿದ್ದೀನಿ, ಸಂಸಾರ ಕೋಣೆಗೆ ಕೂಡ ಕೊಟ್ಟಿದ್ದೀನಿ ಕಡ್ಡಿನ. ಫೋಕಸ್ ಆಗ್ತಾಯಿಲ್ಲ, ಇಲ್ಲೊಂದು ಇಲ್ಲಿ. ಆಮೇಲೆ 2ನೇ ಸೂಪರಿಗೆ ಕೊಡ್ತೀನಿ. ಇನ್ನೊಂದು 3ನೇ ಕಾರಣ ಜಾಸ್ತಿ ತುಪ್ಪ ಪಡೀಲಿಕ್ಕೆ. 2 ಸೂಪರ್ ಆದರೆ ಪಡೆ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತೆ, ಜಾಸ್ತಿ ತುಪ್ಪನ ತೆಗಿಬೋದು. ಇದು 3 ಕಾರಣ. ಇದು ಇವತ್ತಿನ ವಿಷಯ. ಬಾಯ್. ಇದನ್ನೇ ಕಟ್ ಮಾಡಿ ನಾನು ಸೂಪರಿಗೆ ಕೊಡ್ತೀನಿ.